$28 ಬಿಲಿಯನ್. ಇದು ಕೇವಲ ಒಂದು ಅಂಕಿಯಲ್ಲ. ಭಾರತವು ಪ್ರತಿ ವರ್ಷ ರಾಸಾಯನಿಕ ಗೊಬ್ಬರಗಳನ್ನು ಆಮದು ಮಾಡಿಕೊಳ್ಳಲು ತೆರುತ್ತಿರುವ ಬೃಹತ್ ಗುಪ್ತ ಆರ್ಥಿಕ ವೆಚ್ಚವಿದು. ಇಂದಿನ ನಮ್ಮ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಕೃಷಿ ಕ್ಷೇತ್ರದ ಒಂದು ಬಹುದೊಡ್ಡ ಬಿಕ್ಕಟ್ಟಿನ ಬಗ್ಗೆ ಹಾಗೂ ಅದಕ್ಕಿರುವ ಅತ್ಯಂತ ನೈಸರ್ಗಿಕ, ಸಾವಯವ ಮತ್ತು ಆರೋಗ್ಯಕರ ಪರಿಹಾರದ ಬಗ್ಗೆ ಚರ್ಚಿಸಲಿದ್ದೇವೆ. ಬನ್ನಿ ಈ ವಿಷಯದ ಒಳಗೆ ಹೋಗೋಣ. ರಾಸಾಯನಿಕಗಳ ಮೇಲಿನ ಅವಲಂಬನೆಯಿಂದ ಸಂಪೂರ್ಣವಾಗಿ ಸಾವಯವ ಮತ್ತು ಆರೋಗ್ಯಕರ ನೈಸರ್ಗಿಕ ಕೃಷಿಯತ್ತ ಹಂತ-ಹಂತವಾಗಿ ಹೇಗೆ ಸಾಗಬಹುದು ಎಂಬುದರ ರಹಸ್ಯವನ್ನು ಭೇದಿಸುವುದೇ ಈ ವಿಶ್ಲೇಷಣೆಯ ಪ್ರಮುಖ ಉದ್ದೇಶ. ನಮ್ಮ ಮಣ್ಣನ್ನು ಮತ್ತು ನಮ್ಮ ಆಹಾರವನ್ನು ನೈಸರ್ಗಿಕವಾಗಿ ಹೇಗೆ ಉಳಿಸಿಕೊಳ್ಳಬಹುದು ಅನ್ನೋದನ್ನ ನಾವಿಂದು ನೋಡೋಣ. ಇಂದಿನ ಚರ್ಚೆಯ ಪ್ರಮುಖ ಹಂತಗಳು ಹೀಗಿವೆ: 1. ರಾಸಾಯನಿಕ ಗೊಬ್ಬರ ಬಿಕ್ಕಟ್ಟು. 2. ಸಾವಯವ ಕೃಷಿಗೆ ಬದಲಾವಣೆ. 3. ಮಣ್ಣಿನ ಶುದ್ಧೀಕರಣ. 4. ನಾಟಿ ಬೀಜಗಳ ಬಳಕೆ. 5. 3 ಜೈವಿಕ ಅಮೃತಗಳು. ಮತ್ತು 6. ಮಲ್ಚಿಂಗ್ ಪ್ರಕ್ರಿಯೆ. ವಿಷಪೂರಿತ ಸ್ಥಿತಿಯಿಂದ ಎರೆಹುಳುಗಳಿಂದ ಸಮೃದ್ಧವಾದ ಆರೋಗ್ಯಕರ ವಾತಾವರಣದವರೆಗಿನ ಪಯಣ ಇದಾಗಿದೆ. ಹಾಗಾದ್ರೆ ಮೊದಲಿಗೆ ವಿಭಾಗ 1 ರಾಸಾಯನಿಕ ಗೊಬ್ಬರ ಬಿಕ್ಕಟ್ಟಿನ ಮೂಲ ಕಾರಣದ ಕಡೆಗೆ ಗಮನ ಹರಿಸೋಣ. ಜಮೀನು ಮಾಲೀಕರು ಮತ್ತು ಗುತ್ತಿಗೆ ರೈತರ ನಡುವಿನ ಈ ವ್ಯತ್ಯಾಸ ಪ್ರಸ್ತುತ ಪರಿಸ್ಥಿತಿಯನ್ನು ಅದ್ಭುತವಾಗಿ ವಿವರಿಸುತ್ತದೆ. ಸ್ವಂತ ಜಮೀನಿನ ಮಾಲೀಕರು ಮಣ್ಣಿನ ದೀರ್ಘಕಾಲೀನ ಆರೋಗ್ಯ ಮತ್ತು ಸಾವಯವ ಗುಣದ ಬಗ್ಗೆ ಅಪಾರ ಕಾಳಜಿ ವಹಿಸುತ್ತಾರೆ. ಆದರೆ ಅಲ್ಪಾವಧಿಗ ಗುತ್ತಿಗೆ ಪಡೆದ ರೈತರು ತ್ವರಿತ ಲಾಭ ಮತ್ತು ಇಳುವರಿಯನ್ನು ಮಾತ್ರ ನೋಡುತ್ತಾರೆ. ಇದರಿಂದಾಗಿ ಮಣ್ಣಿಗೆ ವಿಪರೀತ ಯೂರಿಯಾ ಮತ್ತು ರಾಸಾಯನಿಕಗಳನ್ನು ಸುರಿಯಲಾಗುತ್ತದೆ. ಇದು ಮಣ್ಣಿನ ಆರೋಗ್ಯವನ್ನು ಸಂಪೂರ್ಣವಾಗಿ ಹಾಳುಮಾಡುತ್ತದೆ. ವಿಭಾಗ 2 ಈ ಬಿಕ್ಕಟ್ಟಿನಿಂದ ಹೊರಬಂದು ಪ್ರಾಯೋಗಿಕವಾಗಿ ಹಾಗೂ ಸುರಕ್ಷಿತವಾಗಿ ಸಾವಯವ ಕೃಷಿಗೆ ಹೇಗೆ ಬದಲಾಗಬಹುದು ಅನ್ನೋದನ್ನ ಈಗ ನೋಡೋಣ. ಇಲ್ಲಿ ಒಂದು ಪ್ರಮುಖ ಪ್ರಶ್ನೆ ಏಳುತ್ತದೆ: ರಾಸಾಯನಿಕ ಗೊಬ್ಬರದ ಬಳಕೆಯನ್ನು ರಾತ್ರೋರಾತ್ರಿ 50% ಕಡಿಮೆ ಮಾಡಲು ಸಾಧ್ಯವೇ? ಖಂಡಿತ ಇಲ್ಲ. ಒಮ್ಮೆಲೆ ರಾಸಾಯನಿಕಗಳನ್ನು ನಿಲ್ಲಿಸಿದರೆ ಬೆಳೆ ಸಂಪೂರ್ಣವಾಗಿ ವಿಫಲವಾಗುತ್ತದೆ ಮತ್ತು ಭಾರೀ ನಷ್ಟ ಉಂಟಾಗುತ್ತದೆ. ಈ ಬದಲಾವಣೆ ಅತ್ಯಂತ ಎಚ್ಚರಿಕೆಯಿಂದ, ನಿಧಾನವಾಗಿ ಆಗಬೇಕು. ಈ ಬದಲಾವಣೆ ಹೇಗೆ ನಡೆಯಬೇಕು ಅನ್ನೋದನ್ನ ಈ ಹಂತಗಳು ಸೂಚಿಸುತ್ತವೆ. 10 ಎಕರೆ ಜಮೀನಿದ್ದರೆ ಕೇವಲ 2 ಎಕರೆಯಲ್ಲಿ ಮಾತ್ರ ನೈಸರ್ಗಿಕ ಕೃಷಿಯನ್ನು ಪ್ರಾರಂಭಿಸಬೇಕು. ಅದು ಕೂಡ ಜಮೀನಿನ ಅತಿ ಎತ್ತರದ ಪ್ರದೇಶದಲ್ಲಿರಬೇಕು. ಏಕೆಂದರೆ ಪಕ್ಕದ ಜಮೀನಿನಿಂದ ಹರಿದು ಬರುವ ರಾಸಾಯನಿಕಯುಕ್ತ ನೀರು ಈ ಸಾವಯವ ಭೂಮಿಯನ್ನು ಸೇರದಂತೆ ತಡೆಯಲು ಈ ಎತ್ತರದ ಪ್ರದೇಶ ಮತ್ತು ಬಫರ್ ಝೋನ್ಗಳು ಸಹಾಯ ಮಾಡುತ್ತವೆ. ಶುದ್ಧ ಮತ್ತು ಆರೋಗ್ಯಕರ ಮಣ್ಣನ್ನು ಉಳಿಸಿಕೊಳ್ಳಲು ಇದು ಅತ್ಯಗತ್ಯ. ವಿಭಾಗ 3 ಸಾವಯವ ಆರೋಗ್ಯದ ಅತ್ಯಂತ ನಿರ್ಣಾಯಕ ಹಂತಕ್ಕೆ ಈಗ ಬರೋಣ. ಅದೇ ವಿಷಪೂರಿತ ಮಣ್ಣನ್ನು ಶುದ್ಧೀಕರಿಸುವುದು. ಸತತ 5 ವರ್ಷಗಳಿಗಿಂತ ಹೆಚ್ಚು ಕಾಲ ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳನ್ನು ಬಳಸಿದ ಮಣ್ಣಿನಲ್ಲಿ ಪಾದರಸ, ಕ್ಯಾಡ್ಮಿಯಂ ಮತ್ತು ಆರ್ಸೆನಿಕ್ನಂತಹ ಅಪಾಯಕಾರಿ ಭಾರಲೋಹಗಳು ಶಾಶ್ವತವಾಗಿ ಸೇರಿಕೊಂಡಿರ್ತವೆ. ಇದೊಂದು ಆಘಾತಕಾರಿ ಸತ್ಯ. ಈ ವಿಷವನ್ನು ತೆಗೆದೇ ನೈಸರ್ಗಿಕ ಆರೋಗ್ಯಕರ ಕೃಷಿ ಅಸಾಧ್ಯವೇ ಸರಿ. ಹಾಗಾದ್ರೆ ಈ ಮಣ್ಣನ್ನು ಶುದ್ಧೀಕರಿಸುವುದು ಹೇಗೆ? ಇದು ನಿಜಕ್ಕೂ ಆಸಕ್ತಿದಾಯಕ ಜೈವಿಕ ಪ್ರಕ್ರಿಯೆ. ಪಾಲಕ್, ಮೆಂತ್ಯದಂತಹ ವೇಗವಾಗಿ ಬೆಳೆಯುವ ಸೊಪ್ಪುಗಳನ್ನು ಬೆಳೆಸಬೇಕು. ಇವು ಮಣ್ಣಿನಲ್ಲಿರುವ ವಿಷಕಾರಿ ಭಾರಲೋಹಗಳನ್ನು ಬೇರುಗಳ ಮೂಲಕ ಹೀರಿಕೊಳ್ತವೆ. ನಂತರ ಈ ಸೊಪ್ಪುಗಳನ್ನು ಬೇರು ಸಹಿತ ಸಂಪೂರ್ಣವಾಗಿ ಕಿತ್ತು, ಸುಟ್ಟು ಆ ವಿಷಕಾರಿ ಬೂದಿಯನ್ನು ಸುರಕ್ಷಿತವಾಗಿ ಮಣ್ಣಿನಲ್ಲಿ ಹೂಳಬೇಕು. ಈ ಅದ್ಭುತ ಪ್ರಕ್ರಿಯೆಗೆ ಸುಮಾರು 6 ತಿಂಗಳು ಬೇಕಾಗುತ್ತೆ. ಇಲ್ಲಿ ಒಂದು ಅತ್ಯಂತ ಗಂಭೀರವಾದ ಎಚ್ಚರಿಕೆ ಇದೆ. ಮಣ್ಣನ್ನು ಶುದ್ಧೀಕರಿಸಲು ಬೆಳೆಸಿದ ಈ ಸೊಪ್ಪುಗಳು ಅಕ್ಷರಶಃ ವಿಷಪೂರಿತವಾಗಿರುತ್ತವೆ. ಇವುಗಳನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವುದಾಗ್ಲಿ ಅಥವಾ ಸೇವಿಸುವುದಾಗ್ಲಿ ಖಂಡಿತ ಮಾಡಬಾರ್ದು. ನಮ್ಮ ಮಾರುಕಟ್ಟೆಗಳಲ್ಲಿ ಸಿಗುವ ಕಲುಷಿತ ನೀರಿನಲ್ಲಿ ಬೆಳೆದ ಸೊಪ್ಪುಗಳಲ್ಲಿ ಇಂತಹ ವಿಷಕಾರಿ ಅಂಶಗಳು ಅಡಗುವ ಸಾಧ್ಯತೆಗಳ ಬಗ್ಗೆ ಇದು ದೊಡ್ಡ ಎಚ್ಚರಿಕೆಯಾಗಿದೆ. ನೈಜ ಮತ್ತು ಆರೋಗ್ಯಕರ ಸಾವಯವ ಆಹಾರವನ್ನಷ್ಟೇ ಆರಿಸಿಕೊಳ್ಳೋದು ಎಷ್ಟು ಮುಖ್ಯ ಅಂತ ಇಲ್ಲಿ ನಮಗೆ ಅರ್ಥವಾಗುತ್ತದೆ. ವಿಭಾಗ 4 ಈಗ ಬೆಳೆಯ ಜೈವಿಕ ಅಡಿಪಾಯದತ್ತ ಗಮನ ಹರಿಸೋಣ. ಹೈಬ್ರಿಡ್ ಬದಲಿಗೆ ನಾಟಿ ಬೀಜಗಳ ಬಳಕೆ. ಹೈಬ್ರಿಡ್ ಮತ್ತು ನಾಟಿ ಬೀಜಗಳ ನಡುವಿನ ವ್ಯತ್ಯಾಸವನ್ನು ನಾವು ಗಮನಿಸಬೇಕು. ಹೈಬ್ರಿಡ್ ಬೀಜಗಳಿಗೆ ತ್ವರಿತವಾಗಿ ಸಾರಜನಕದ ಅಗತ್ಯವಿರುತ್ತದೆ. ಹಾಗಾಗಿ ಅವು ರಾಸಾಯನಿಕ ಗೊಬ್ಬರಗಳನ್ನು ಅವಲಂಬಿಸಿವೆ. ಸಾವಯವ ವ್ಯವಸ್ಥೆಯಲ್ಲಿ ಹೈಬ್ರಿಡ್ ಬೀಜವನ್ನು ಬೆಳೆಸುವುದು 9 ತಿಂಗಳ ಬದಲು 5 ತಿಂಗಳಲ್ಲಿ ಮಗುವಿಗೆ ಜನ್ಮ ನೀಡಲು ಒತ್ತಾಯಿಸಿದಂತೆ. ಆದರೆ ನಾಟಿ ಬೀಜಗಳು ನೈಸರ್ಗಿಕ ವೇಗದಲ್ಲಿ ಸಾರಜನಕವನ್ನು ಪಡೆಯುತ್ತವೆ ಮತ್ತು ಸಾವಯವ ಆರೋಗ್ಯಕರ ವಾತಾವರಣದಲ್ಲಿ ಅತ್ಯದ್ಭುತವಾಗಿ ಬೆಳೆಯುತ್ತವೆ. ವಿಭಾಗ 5 ನೈಸರ್ಗಿಕ ಕೃಷಿಯ ಜೈವಿಕ ಇಂಜಿನ್ಗಳನ್ನು ಈಗ ಪರಿಚಯಿಸಿಕೊಳ್ಳೋಣ.
ಇವೇ ಆ 3 ಜೈವಿಕ ಅಮೃತಗಳು. ಈ ಅಮೃತಗಳು ಅಂದ್ರೆ ಮಣ್ಣು ಮತ್ತು ಬೀಜಗಳಿಗೆ ಅತ್ಯಗತ್ಯವಾದ ಸೂಕ್ಷ್ಮಾಣು ಜೀವಿಗಳನ್ನ ಪರಿಚಯಿಸುವ ಜೈವಿಕ ಮಿಶ್ರಣಗಳು. ಇವು ಪ್ರಕೃತಿಯದೇ ವೇಗದಲ್ಲಿ ಪೋಷಕಾಂಶಗಳನ್ನ ವಿಭಜಿಸಿ ಸಸ್ಯಗಳಿಗೆ ತಲುಪಿಸುವ ನೈಸರ್ಗಿಕ ವ್ಯವಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತವೆ. ಇದು ಅತ್ಯಂತ ಆರೋಗ್ಯಕರ ಪ್ರಕ್ರಿಯೆ. ಆದರೆ ಇವುಗಳನ್ನು ತಯಾರಿಸಲು ಕಟ್ಟುನಿಟ್ಟಿನ ನಿಯಮಗಳಿವೆ. ಇಲ್ಲಿ ಅತ್ಯಂತ ನಿರ್ಣಾಯಕ ಅಂಶವೆಂದರೆ 24 ಗಂಟೆಗಳ ಒಳಗಿನ ತಾಜಾ ದೇಶಿ ಹಸುವಿನ ಸಗಣಿಯನ್ನೇ ಬಳಸಬೇಕು. ಸೂಕ್ಷ್ಮಾಣು ಜೀವಿಗಳನ್ನು ರಕ್ಷಿಸಲು ಇದನ್ನು ಯಾವಾಗಲೂ ನೆರಳಿನಲ್ಲಿಯೇ ತಯಾರಿಸಬೇಕು. ಬಿಳಿ ಸಕ್ಕರೆಯನ್ನು ಎಂದಿಗೂ ಬಳಸಬಾರದು, ಏಕೆಂದರೆ ಅದರಲ್ಲಿರುವ ಸಲ್ಫರ್ ಈ ಸೂಕ್ಷ್ಮಾಣುಗಳನ್ನು ಸಾಯಿಸುತ್ತದೆ. ಬದಲಾಗಿ ಬೆಲ್ಲದಂತಹ ನೈಸರ್ಗಿಕ ಸಿಹಿ ಮತ್ತು ಕಡಲೆ ಹಿಟ್ಟಿನಂತಹ ಪ್ರೋಟೀನ್ ಬಳಸಬೇಕು. ಇವುಗಳ ಜೀವಿತಾವಧಿ ಅಚ್ಚರಿ ಮೂಡಿಸುತ್ತದೆ. ದ್ರವರೂಪದ ಬೀಜಾಮೃತ ಮತ್ತು ಜೀವಾಮೃತದ ಜೀವಿತಾವಧಿ ಕೇವಲ 24 ಗಂಟೆಗಳು. ಬೇಸಿಗೆಯ ನೆರಳಿನಲ್ಲಿ ಘನ ಜೀವಾಮೃತದ ಉಂಡೆಗಳನ್ನು ಒಣಗಿಸಲು 4 ರಿಂದ 6 ವಾರಗಳು ಬೇಕಾಗ್ತದೆ. ಆದರೆ ಸರಿಯಾಗಿ ತೇವಾಂಶವಿಲ್ಲದೆ ಶೇಖರಿಸಿಟ್ರೆ ಇವು 10 ವರ್ಷಗಳವರೆಗೂ ಹಾಳಾಗುವುದಿಲ್ಲ. ಮಾರುಕಟ್ಟೆಯಲ್ಲಿ ಬಾಟಲಿಯಲ್ಲಿ ಸಿಗುವ ದ್ರವ ಜೀವಾಮೃತಗಳು ಹೆಚ್ಚಾಗಿ ಸತ್ತ ಸೂಕ್ಷ್ಮಾಣುಗಳನ್ನು ಹೊಂದಿರ್ತವೆ ಮತ್ತು ಅವು ಪರಿಣಾಮಕಾರಿಯಲ್ಲ ಅನ್ನೋದನ್ನ ಇದು ಸಾಬೀತುಪಡಿಸುತ್ತದೆ. ವಿಭಾಗ 6. ಈಗ ಈ ಹೊಸ ಜೈವಿಕ ಜೀವಸಂಕುಲವನ್ನು ರಕ್ಷಿಸಲು ಅಗತ್ಯವಾದ ಅಂತಿಮ ಹಂತದ ಬಗ್ಗೆ ತಿಳಿಯೋಣ. ಅದೇ ಮಲ್ಚಿಂಗ್. ಜೀವಂತ ಮಲ್ಚಿಂಗ್ ಪ್ರಕ್ರಿಯೆಯು ಹೀಗಿರ್ತದೆ. ಮುಖ್ಯ ಬೆಳೆಯ ಜೊತೆಗೆ ಮೆಂತ್ಯದಂತಹ ಉಪಬೆಳೆಯನ್ನು ಬೆಳೆಸಲಾಗುತ್ತದೆ. ಈ ಉಪಬೆಳೆಯು ಬೆಳೆಯುತ್ತಾ ಮಣ್ಣಿನ ಮೇಲ್ಮೈಗೆ ನೆರಳು ನೀಡುತ್ತದೆ. ಇದು ಕಳೆಗಳನ್ನು ನಿಯಂತ್ರಿಸುವುದಲ್ಲದೆ ಮಣ್ಣಿನಲ್ಲಿರುವ ಸೂಕ್ಷ್ಮಜೀವಿಗಳನ್ನು ಸೂರ್ಯನ ಮಾರಕ ಶಾಖದಿಂದ ರಕ್ಷಿಸುತ್ತದೆ. ಮಣ್ಣನ್ನು ತಂಪಾಗಿ ಮತ್ತು ಸಾವಯವವಾಗಿಡಲು ಇದು ಬಹಳ ಮುಖ್ಯ. ಜೀವಾಮೃತ ಮತ್ತು ಮಲ್ಚಿಂಗನ್ನು ಒಟ್ಟಿಗೆ ಬಳಸಿದಾಗ ಪ್ರಕೃತಿಯ ಅದ್ಭುತವೊಂದು ನಡೀತದೆ. ಲಕ್ಷಾಂತರ ಎರೆಹುಳುಗಳು ಎಲ್ಲಿಂದಲೋ ದಿಢೀರ್ನೆ ಪ್ರತ್ಯಕ್ಷವಾಗಿ ಮಣ್ಣಿಗೆ ಮರುಜೀವ ನೀಡ್ತವೆ. ನೈಸರ್ಗಿಕವಾಗಿ ಮತ್ತು ಸಂಪೂರ್ಣ ಉಚಿತವಾಗಿ ಮಣ್ಣಿನ ಆರೋಗ್ಯ ಕಾಪಾಡುವ ಪರಿಗೆ ಇದು ನಿಜಕ್ಕೂ ಸಾಕ್ಷಿಯಾಗಿದೆ. ಹಾಗಾದ್ರೆ ಒಂದು ಕ್ಷಣ ಯೋಚಿಸಿ. ಪ್ರಕೃತಿಯು ನಮಗೆ ಅಗತ್ಯವಾದ ಸೂಕ್ಷ್ಮಾಣುಜೀವಿಗಳನ್ನು ಮತ್ತು ಎರೆಹುಳುಗಳನ್ನು ಸಂಪೂರ್ಣವಾಗಿ ಉಚಿತವಾಗಿ ನೀಡುತ್ತಿರುವಾಗ ಭೂಮಿಯನ್ನು ವಿಷಪೂರಿತಗೊಳಿಸಲು $28 ಬಿಲಿಯನ್ ಹಣವನ್ನು ಏಕೆ ಖರ್ಚು ಮಾಡಬೇಕು? ನಮ್ಮ ಆಧುನಿಕ ಆಹಾರ ವ್ಯವಸ್ಥೆಗಳ ನೈಜ ಬೆಲೆ ಏನೆಂಬುದರ ಬಗ್ಗೆ ಈ ಪ್ರಶ್ನೆ ನಮ್ಮನ್ನು ಚಿಂತಿಸುವಂತೆ ಮಾಡುತ್ತದೆ. ನೈಜ ಸಾವಯವ ಮತ್ತು ಆರೋಗ್ಯಕರ ಭವಿಷ್ಯದತ್ತ ಹೆಜ್ಜೆ ಇಡಲು ಇದೊಂದು ಎಚ್ಚರಿಕೆಯ ಗಂಟೆ. ಈ ಆಳವಾದ ಯೋಚನೆಯೊಂದಿಗೆ ಇಂದಿನ ನಮ್ಮ ಈ ವಿಶ್ಲೇಷಣೆಯನ್ನು ಮುಕ್ತಾಯಗೊಳಿಸೋಣ.